ರಜತ್ ಪತಿದಾರ್ ಅವ್ರಿಗೆ ವೆಸ್ಟ್ ಇಂಡೀಸ್ ಸೀರೀಸ್ ಅಲ್ಲೂ ಕೂಡ ಚಾನ್ಸ್ ಸಿಗಲ್ಲ ಗುರು. ಎಲ್ರು ಕೂಡ ಹೇಳ್ತಾ ಇದಾರೆ ವೆಸ್ಟ್ ಇಂಡೀಸ್ ಓಡಿಐ ಸೀರೀಸ್ ಅಲ್ಲಿ ಚಾನ್ಸ್ ಸಿಗುತ್ತೆ ಅಂತ. ಆದ್ರೆ ಏನಕ್ಕೆ ಸಿಗಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ಮೇಲೆ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಏನಕ್ಕೆ ರಜತ್ ಪತಿದಾರ್ ಅವ್ರಿಗೆ ಚಾನ್ಸ್ ಸಿಗಲ್ಲ ಅಂತ ನೋಡೋಣ. ಮೊದ್ಲಿಗೆ ನೀವು ಸ್ಕ್ರೀನ್ ಮೇಲೆ ಹಾಕಿದೀನಿ ನೋಡ್ತಾ ಇರ್ಬೋದು. ಈ ಇಂಡಿಯನ್ ಪ್ಲೇಯರ್ಸ್ ಯಾರ್ಯಾರು ವೆಸ್ಟ್ ಇಂಡೀಸ್ ಸೀರೀಸ್ ನ ಮಿಸ್ ಮಾಡ್ಕೊಬಹುದು ಏಷ್ಯನ್ ಗೇಮ್ ಆಡಕ್ಕೋಸ್ಕರ ಅಂತ. ಆ ಲಿಸ್ಟ್ ಅಲ್ಲಿ 8 ಜನ ಪ್ಲೇಯರ್ಸ್ ಇದ್ದಾರೆ. ಅವರು ಓಡಿ ಸ್ಕ್ವಾಡ್ ಅಲ್ಲಿ ಇದ್ದಂತ ಪ್ಲೇಯರ್ಸ್ ಇವಾಗ ಏಷ್ಯನ್ ಗೇಮ್ ಅಲ್ಲಿ ಇದ್ದಾರೆ. ಅದರಿಂದ ಈ 8 ಪ್ಲೇಯರ್ಸ್ ಮಿಸ್ ಮಾಡ್ಕೊಳ್ಳುವಂತ ಚಾನ್ಸಸ್ ಇದೆ. ಒಂದು ಶ್ರೇಯಸ್ ಅಯ್ಯರ್, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಜಸ್ಪ್ರೀತ್ ಬುಮ್ರಾ, ಇಶಾನ್ ಕಿಶನ್, ನಿತೀಶ್ ಕುಮಾರ್ ರೆಡ್ಡಿ, ಹರ್ಷಿತ್ ರಾಣಾ ಮತ್ತು ಹರ್ಷದೀಪ್ ಸಿಂಗ್. ಈ 8 ಜನ ಪ್ಲೇಯರ್ಸ್ ಮಿಸ್ ಮಾಡ್ಕೊಂತಾರೆ. ಈ 8 ಜನ ಪ್ಲೇಯರ್ಸ್ ಗೆ ರಿಪ್ಲೇಸ್ಮೆಂಟ್ ಯಾರ್ಯಾರು ಇದ್ದಾರೆ ಅಂತ ನೋಡೋದಾದ್ರೆ, ಶ್ರೇಯಸ್ ಅಯ್ಯರ್ ಅವ್ರಿಗೆ ರಿಪ್ಲೇಸ್ಮೆಂಟ್ ಆಗಿ ಯಾರನ್ನ ತರಬಹುದು ಅಂದ್ರೆ ಗುರು, ಎಲ್ರು ಕೂಡ ಹೇಳ್ತಾ ಇದಾರೆ ರಜತ್ ಪತಿದಾರ್ ಅಂತ. ಆದ್ರೆ ರಜತ್ ಪತಿದಾರ್ ಅವ್ರನ್ನ ತರಕ್ ಮುಂಚೆ BCCI ಒಂದು ಯೋಚನೆ ಮಾಡಬಹುದು. ಏನಕ್ಕೆ ಅಂದ್ರೆ ರಜತ್ ಪತಿದಾರ್ ಅವ್ರಿಗೂ ಮುಂಚೆ ಈ ಋತುರಾಜ್ ಗಾಯಕ್ವಾಡ್ ಮತ್ತೆ ಯಶಸ್ವಿ ಜೈಸ್ವಾಲ್ ಅವ್ರಿಗೆ ಚಾನ್ಸ್ ನ ಕೊಟ್ಟಿದ್ರು. ಇವರಿಬ್ರು ODI ಅಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಕೊಟ್ಟಿರೋ ಚಾನ್ಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಇವರಿಬ್ರು ಕೂಡ. ಅದ್ರಿಂದ ಇವರಿಬ್ರನ್ನ ಒಬ್ರನ್ನಂತೂ ಕರ್ಕೊಂಡ್ ಬರುವಂತ ಚಾನ್ಸಸ್ ಇದೆ ಶ್ರೇಯಸ್ ಅಯ್ಯರ್ ಅವರ ಜಾಗದಲ್ಲಿ. ಇನ್ನು ಶ್ರೇಯಸ್ ಅಯ್ಯರ್ ಅವ್ರ ಜಾಗದಲ್ಲಿ ತರ್ಲಿ ಹುಡುಗರು, ಇಶಾನ್ ಕಿಶನ್ ಇದ್ದಾನೆ, ಇಶಾನ್ ಕಿಶನ್ ಜಾಗದಲ್ಲಿ ತರ್ತಾರೆ ಅಂತ ಇದಾರೆ. ಆದ್ರೆ ಇಶಾನ್ ಕಿಶನ್ ಒಬ್ಬ ವಿಕೆಟ್ ಕೀಪರ್. ಟೀಮ್ ಅಲ್ಲಿ ವಿಕೆಟ್ ಕೀಪರ್ ಆಗಿ ಉಳ್ಕೊಳ್ಳೋದು KL ರಾಹುಲ್ ಮಾತ್ರ. KL ರಾಹುಲ್ ಅವ್ರಿಗೆ ರಿಪ್ಲೇಸ್ ಆಗಿ ಮತ್ತೊಬ್ಬ ವಿಕೆಟ್ ಕೀಪರ್ ಬೇಕು. ಅದರಿಂದ ವಿಕೆಟ್ ಕೀಪರ್ ಬ್ಯಾಟರ್ ಯಾರು ಬೇಕು ಅಂತ ನೋಡೋದಾದ್ರೆ, ಇಲ್ಲಿ ರಜತ್ ಪತಿದಾರ್ ಅವ್ರು ವಿಕೆಟ್ ಕೀಪಿಂಗ್ ಮಾಡಲ್ಲ. ಅದ್ರಿಂದ ರಜತ್ ಪತಿದಾರ್ ಅವ್ರಿಗೆ ರಿಪ್ಲೇಸ್ಮೆಂಟ್ ಇಲ್ಲೂ ಕೂಡ ಚಾನ್ಸ್ ಸಿಗಲ್ಲ. ಆದ್ರಿಂದ ಏನ್ ಮಾಡ್ತಾರೆ, ಈ ಕಡೆ ಧ್ರುವ್ ಜುರೇಲ್ ಅವರು ಕರೆಂಟ್ ಫಾರ್ಮ್ ಅಲ್ಲಿ ಇರುವಂತ ವಿಕೆಟ್ ಕೀಪರ್. ಧ್ರುವ್ ಜುರೇಲ್ ಅವ್ರನ್ನ ಟೀಮ್ ತರ್ತಾರೆ. ಅಥವಾ ಧ್ರುವ್ ಜುರೇಲ್ ಅವ್ರನ್ನ ತರಲ್ಲ ಅಂದ್ರೆ ರಿಷಬ್ ಪಂತ್ ಅವ್ರಿಗೆ ಏನಾದ್ರು ಆಪರ್ಚುನಿಟಿನ ಮತ್ತೆ ಕೊಡ್ತಾರ ಅನ್ನೋ ಡೌಟ್ ಇದೆ. ರಿಷಬ್ ಪಂತ್ ಅವ್ರಿಗೆ ಕೊಡೋ ಚಾನ್ಸಸ್ ಕಮ್ಮಿ ಇದೆ. ಬಟ್ ಧ್ರುವ್ ಜುರೇಲ್ ಅವರ ಕಮ್ ಬ್ಯಾಕ್ ಅಂತ ಓಡಿಗಂತೂ ಹಾಗೆ ಆಗುತ್ತೆ ಧ್ರುವ್ ಜುರೇಲ್ ಅವ್ರದ್ದು. ಇನ್ನು ಅಕ್ಷರ್ ಪಟೇಲ್ ಅವ್ರಿಗೆ ರೀಪ್ಲೇಸ್ ಆಗಿ ಕೃಣಾಲ್ ಪಾಂಡ್ಯ ಬರ್ತಾರೆ ಅಂತ ಎಲ್ರು ಕೂಡ ಹೇಳ್ತಿದ್ದಾರೆ. ಇಲ್ಲಿ ಕೃಣಾಲ್ ಪಾಂಡ್ಯ ಅವ್ರನ್ನ ಕನ್ಸಿಡರ್ ಮಾಡ್ತಾರ, ಅಥವಾ ರವೀಂದ್ರ ಜಡೇಜಾ ಅವರು ODI ಸೀರೀಸ್ ಗೆ ರಿಟೈರ್ಮೆಂಟ್ ಕೊಟ್ಟಿಲ್ಲ, ರವೀಂದ್ರ ಜಡೇಜಾ ಅವರ ಕಮ್ ಬ್ಯಾಕ್ ಮಾಡಿಸ್ತಾರ? ಈ 2 ಕ್ವಶನ್ ಇದೆ. ನನ್ ಪ್ರಕಾರ ಕೇಳಿದ್ರೆ ಈ ಅಕ್ಷರ್ ಪಟೇಲ್ ಅವರ ಜಾಗದಲ್ಲಿ ರವೀಂದ್ರ ಜಡೇಜಾ ಬರ್ಬೇಕು ಅಂತ ಹೇಳ್ತೀನಿ. ಕೃಣಾಲ್ ಪಾಂಡ್ಯ ಅವ್ರಿಗೆ ಮತ್ತೊಂದು ಜಾಗ ಇದೆ, ಅದ್ಯಾವಪ್ಪ ಅಂದ್ರೆ ವಾಷಿಂಗ್ಟನ್ ಸುಂದರ್ ಅವರ ಜಾಗ. ಈ ಜಾಗದಲ್ಲಿ ಕೃಣಾಲ್ ಪಾಂಡ್ಯ ಅವರ ತರಬೇಕು. ಇಲ್ಲಿ ಏನಪ್ಪಾ ಅಂದ್ರೆ ಯಂಗ್ಸ್ಟರ್ ಅಂತ ಹರ್ಷದೀಪ್ ಅವರಿಗೆ ಚಾನ್ಸಸ್ ಕೊಡುವಂತ ಚಾನ್ಸ್ ಜಾಸ್ತಿ ಇದೆ. ಹರ್ಷದೀಪ್ ಅವರು ಬೇಡ ಅಂತ ಹೇಳಿ ಕೃಣಾಲ್ ಪಾಂಡ್ಯ ಅವ್ರನ್ನ ಈ ಜಾಗದಲ್ಲಿ ತಂದ್ರೆ BCCI ಒಂದು ಒಳ್ಳೆ ಪ್ಲಾನ್ ನ ಮಾಡ್ದಂಗೆ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವ್ರಿಗಂತೂ ಈಗ ಆಲ್ರೆಡಿ ರೀಪ್ಲೇಸ್ ಸಿಕ್ಕಾಗಿದೆ. ಹಾರ್ದಿಕ್ ಪಾಂಡ್ಯ ಅವರು ಫಿಟ್ನೆಸ್ ಪ್ರೂವ್ ಆಗಿದೆ. ಆಗಸ್ಟ್ ಇಂದ ಅವರು ಕ್ರಿಕೆಟ್ ನ ಆಡ್ತಾರೆ ಅನ್ನೋ ಅಪ್ಡೇಟ್ಸ್ ಬಂದಿದೆ. ಅದರಿಂದ ನಿತೀಶ್ ಕುಮಾರ್ ರೆಡ್ಡಿ ಅವ್ರ ಜಾಗದಲ್ಲಿ ಹಾರ್ದಿಕ್ ಪಾಂಡ್ಯ ಬಂದೇ ಬರ್ತಾರೆ. ಇನ್ನು ಹರ್ಷಿತ್ ರಾಣಾ ಅವರ ಜಾಗಕ್ಕೆ ಯಾರು ಬರ್ಬೋದು ಗುರು? ಹರ್ಷಿತ್ ರಾಣಾ ಅವರ ಜಾಗಕ್ಕೆ ನನ್ನ ಪ್ರಕಾರ ಮೊಹಮ್ಮದ್ ಶಮಿ ಅವ್ರನ್ನ ತರಬೇಕು ಅಂತ ಹೇಳ್ತೀನಿ. ಮೊಹಮ್ಮದ್ ಶಮಿ ಅಥವಾ ಮೊಹಮ್ಮದ್ ಸಿರಾಜ್, ಇವ್ರು ಇಬ್ರಲ್ಲಿ ಒಬ್ರನ್ನಂತೂ ತರಲೇಬೇಕು ಹರ್ಷಿತ್ ರಾಣಾ ಅವರ ಜಾಗಕ್ಕೆ ಅಂತ ಹೇಳ್ತೀನಿ. ಆದ್ರೆ BCCI ಇಲ್ಲಿ ಏನಾದ್ರು ಯೋಚನೆ ಮಾಡುತ್ತಾ, ಯಂಗ್ಸ್ಟರ್ಸ್ ಬೇಕು ಅಂತ ಮತ್ತೆ ಯಾವ್ದಾದ್ರು ಯಂಗ್ಸ್ಟರ್ಸ್ ನ ಕರ್ಕೊಂಡ್ಬಂದು ಇಲ್ಲಿ ಡೆಬ್ಯೂ ಮಾಡಿಸ್ತಾರ ಅನ್ನೋದು ಒಂದು ಡೌಟ್ ಇದೆ. ನೆಕ್ಸ್ಟ್ ಜಸ್ಪ್ರೀತ್ ಬುಮ್ರಾ ಅವರ ಜಾಗಕ್ಕೆ ಎಲ್ರು ಕೂಡ ಹೇಳ್ತಾ ಇದಾರೆ ಭುವಿ ಅವರು ಬರ್ತಾರೆ ಅಂತ. BCCI ಅಪ್ಡೇಟ್ಸ್ ಬಂದಿಲ್ಲ, ಬಟ್ BCCI ಏನಾದ್ರು ಇಲ್ಲಿ ಯೋಚನೆ ಮಾಡಿ ಒಬ್ಬ ಯಂಗ್ಸ್ಟರ್ ನ ಇಲ್ಲೂ ಕೂಡ ತರ್ತಾರ ಅನ್ನೋ ಒಂದು ಡೌಟ್ ಕೂಡ ಇದೆ. ಇನ್ನು ಹರ್ಷದೀಪ್ ಸಿಂಗ್ ಅವ್ರ ಜಾಗ ಲೆಫ್ಟ್ ಹ್ಯಾಂಡ್ ಸೀಮರ್, ಇಲ್ಲಿ ಒಂಥರ ಜಾಗ ಖಾಲಿ ಇದೆ. ಇಂಡಿಯನ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಸೀಮರ್ಸ್ ಅಷ್ಟಾಗಿ ಯಾರು ಕೂಡ ಪರ್ಫಾರ್ಮ್ ಮಾಡಿಲ್ಲ. ಅದರಿಂದ ಲೆಫ್ಟ್ ಹ್ಯಾಂಡ್ ಸೀಮರ್ ಜಾಗಕ್ಕೆ ಯಾರು ಬರ್ತಾರೆ ಅನ್ನೋದೊಂದು ಕ್ವಶನ್ ಮಾರ್ಕ್ ಇದೆ. ಆದ್ರೆ ಈ ಲೆಫ್ಟ್ ಹ್ಯಾಂಡ್ ಸೀಮರ್ ಜಾಗದಲ್ಲಿ ಕೂಡ ಒಬ್ಬ ರೈಟ್ ಹ್ಯಾಂಡ್ ಸೀಮರ್ ಸಿರಾಜ್, ಶಮಿ ಮತ್ತು ಭುವಿ, ಈ 3 ಜನನು ಸೆಲೆಕ್ಟ್ ಮಾಡದ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಬರ್ಬೋದು BCCIಗೆ. ಇದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಏನೋ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಗೈಸ್.